ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ಶ್ರೀಮದ್ ರಾಮಾನುಜರಿಗೆ ಗಂಧದ ಪುಡಿ ಉತ್ಸವ. ತಿರುಚಿ ಸೇವೆಯಲ್ಲಿ ಮಾಡಬೀದಿಗಳಲ್ಲಿ ವಿಹರಿಸಿದ ಶ್ರೀ ರಾಮಾನುಜಾಚಾರ್ಯರಿಗೆ ದಿವ್ಯ ನೀರಾಜನ. ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರಿಗೆ ಸ್ನಪನ ತಿರುಮಂಜನ. ತಿರುಪತಿಯಲ್ಲಿ ಶ್ರೀ ರಾಮಾನುಜಾಚಾರ್ಯರಿಗೆ ದಿವ್ಯ ನೀರಾಜನ. ಶೃಂಗೇರಿಯಲ್ಲಿ ನಯನಾನಂದಕರವಾಗಿ ಶ್ರೀ ಶಂಕರ ಜಯಂತ್ಯೋತ್ಸವ. ಕಿರಿಯ ಸ್ವಾಮಿಗಳವರಿಂದ ಶಂಕರಾಚಾರ್ಯರಿಗೆ ನೆರವೇರಿದ ಪಂಚಾಮೃತ ಅಭಿಷೇಕ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಭಗವದ್ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವ ಶೋಭಾಯಮಾನವಾಗಿ ಜರುಗಿತು. ಆದಿಶೇಷನ ದಿವ್ಯಾಂಶವಾಗಿ ಈ ಭೂಮಿಯಲ್ಲಿ ಜನಿಸಿ ಶ್ರೀಮನ್ನಾರಾಯಣ ಅಷ್ಟಾಕ್ಷರಿ ಮಂತ್ರ ಮಹಿಮೆಯನ್ನು ಲೋಕಕ್ಕೆ ಪ್ರಖ್ಯಾತಿಗೊಳಿಸಿದ ಧರ್ಮನಿರತರು, ಆಳ್ವಾರ್ ಅಗ್ರಗಣ್ಯರು ಭಗವದ್ ರಾಮಾನುಜರು. ಭಕ್ತಾಗ್ರೇಸರನ ಧರ್ಮನಿರತಿ ಮಹೋನ್ನತ ಭಕ್ತಿ ತತ್ವವನ್ನು ಸ್ಮರಿಸುತ್ತಾ ತಿರುಮಲ ಕ್ಷೇತ್ರದಲ್ಲಿ ಭಾಷ್ಯಕಾರರ ಉತ್ಸವವನ್ನು ಪುರಸ್ಕರಿಸಿ ಶುಕ್ರವಾರ ಗಂಧದ ಪುಡಿ ಉತ್ಸವವು ಘನವಾಗಿ ಜರುಗಿತು. ತಿರುಮಲ ಗಿರಿಗಳು ಶ್ರೀಮದ್ ರಾಮಾನುಜಾಯ ನಮಃ ನಾಮಗಳೊಂದಿಗೆ ಪ್ರತಿಧ್ವನಿಸಿದವು. ಕಲಿಯುಗ ದೈವ ಶ್ರೀನಿವಾಸನಿಗೆ ಆಗಮೋಕ್ತವಾಗಿ ಕೈಂಕರ್ಯಗಳು ಜರುಗುವ ವಿಧವಾಗಿ ಜಿಯರ್ರರ ವ್ಯವಸ್ಥೆಯನ್ನು ಪ್ರತಿಷ್ಠಾಪಿಸಿದವರು ಆಳ್ವಾರ್ ಅಗ್ರಗಣ್ಯರು. ಆಂಡಾಳ್ ತಾಯಿ ಸೋದರರು ಹೈಂದವ ಧರ್ಮ ವ್ಯಾಪ್ತಿಗಾಗಿ ಕೃಷಿ ಮಾಡಿದವರು. ಸಮಾಜದಲ್ಲಿ ಸಮಾನತೆ ಶಾಂತಿಯನ್ನು ಸ್ಥಾಪಿಸಿದ ಪರಮಪಾವನ ಭಗವತ್ತೋತ್ತಮರು. ಓಂ ನಮೋ ನಾರಾಯಣ ಅನ್ನುವ ಅಷ್ಟಾಕ್ಷರಿ ಮಂತ್ರವನ್ನು ಲೋಕಕ್ಕೆ ಪರಿಚಯಿಸಿದ ವೈಷ್ಣವ ಭಕ್ತವರೈಣ್ಯರು. ಭಗವದ್ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವವು ತಿರುಮಲ ಕ್ಷೇತ್ರದಲ್ಲಿ ವೈಭವೋಪೇತವಾಗಿ ಜರುಗಿದವು. ಏಪ್ರಿಲ್ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ ನಿರ್ವಹಿಸಿದ ಭಾಷ್ಯಕಾರರ ಮಹೋತ್ಸವದ ಅಂಗವಾಗಿ 10ನೇ ದಿನ ಶುಕ್ರವಾರ ಬೆಳಗ್ಗೆ ತಿರುಮಾಡ ಬೀದಿಗಳಲ್ಲಿ ರಾಮಾನುಜರಿಗೆ ಗಂಧದ ಪುಡಿ ಉತ್ಸವ ನಯನಾನಂದಕರವಾಗಿ ಜರುಗಿತು. ಮೊದಲಿಗೆ ರಾಮಾನುಜರ ಉತ್ಸವ ಮೂರ್ತಿಗೆ ಶ್ರೀ ಶ್ರೀನಿವಾಸನ ಆಲಯದಲ್ಲಿ ವಿಶೇಷ ಕೈಂಕರ್ಯಗಳನ್ನು ನಿರ್ವಹಿಸಿ ಆನಂತರ ಚಂದನ ಲೇಪನದೊಂದಿಗೆ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರಾಗಿಸಿದರು. ತದನಂತರ ಶ್ರೀ ಶಠಗೋಪ ರಾಮಾನುಜ ದೊಡ್ಡಜಿಯರ್ ಸ್ವಾಮಿ, ಶ್ರೀ ಗೋವಿಂದ ರಾಮಾನುಜ ಚಿಕ್ಕಜಿಯರ್ ಸ್ವಾಮಿಗಳ ಆಧ್ವರ್ಯದಲ್ಲಿ ದಿವ್ಯ ಪ್ರಬಂಧಗೋಷ್ಠಿ ನಿರ್ವಹಿಸಿ ಆನಂತರ ಮೊದಲಿಗೆ ದೊಡ್ಡಜಿಯರ್ ಸ್ವಾಮಿ ಮಠ, ತರುವಾಯ ಶ್ರೀ ಬೇಡಿ ಆಂಜನೇಯ ಸ್ವಾಮಿ ಆಲಯದಿಂದ ಭಗವದ್ ರಾಮಾನುಜರ ತಿರುಚಿ ಸೇವೆ ತಿರುಮಾಡ ಬೀದಿಗಳಲ್ಲಿ ಘನವಾಗಿ ಜರುಗಿತು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವವು ಸಂಪ್ರದಾಯಬದ್ಧವಾಗಿ ಜರುಗುತ್ತಿದೆ. ಏಪ್ರಿಲ್ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ ಜರುಗುವ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವವನ್ನು ಪುರಸ್ಕರಿಸಿ ಕೊನೆಯ ದಿನ ಶುಕ್ರವಾರ ಬೆಳಗ್ಗೆ ಮೊದಲಿಗೆ ರಾಮಾನುಜರ ತಿರುಚಿ ಉತ್ಸವ ನೇತ್ರ ಪರ್ವವಾಗಿ ಜರುಗಿತು.
ಆನಂತರ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯ ಪ್ರಾಂಗಣದಲ್ಲಿ ಶ್ರೀ ಭಾಷ್ಯಕಾರರಿಗೆ ಆಗಮೋಕ್ತವಾಗಿ ಸ್ನಪನ ತಿರುಮಂಚನ ಸೇವೆ ನಿರ್ವಹಿಸಿ ಶಾತುಮೊರೈ ಆಸ್ಥಾನ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡಜೀಯರ್ ಸ್ವಾಮಿ, ಚಿಕ್ಕಜೀಯರ್ ಸ್ವಾಮಿ, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು, ಏಕಾಂಗಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಅದ್ವೈತ ಸಿದ್ಧಾಂತವನ್ನು ಎಲ್ಲೆಡೆ ಹರಡಿದ ಪರಮಪೂಜ್ಯ ಶ್ರೀ ಶಂಕರಾಚಾರ್ಯರ ಜಯಂತ್ಯೋತ್ಸವವನ್ನು ಶೃಂಗೇರಿ ಶ್ರೀ ಶಾರದಾ ಮಠದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಂಕರ ಜಯಂತಿ ಮಹೋತ್ಸವದ ಅಂಗವಾಗಿ ಶೃಂಗೇರಿಯ ಶ್ರೀ ಶಾರದಾ ಶಂಕರ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ವಿಗ್ರಹಕ್ಕೆ ಮಠದ ಹಿರಿಯ ಸ್ವಾಮಿಗಳಾದ ಪರಮಪೂಜ್ಯ ಜಗದ್ಗುರುವರ್ಯ ಅನಂತಶ್ರೀ ವಿಭೂಷಿತ ಶ್ರೀ 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 ಭಾರತೀತೀರ್ಥ ಮಹಾಸ್ವಾಮಿಗಳವರ ಆಶೀರ್ವಾದಗಳಿಂದ ಕಿರಿಯ ಸ್ವಾಮಿಗಳಾದ ವಿಭೂಷಿತ ಶ್ರೀ 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 ವಿಧುಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಶ್ರೀ ಶಂಕರಾಚಾರ್ಯರ ವಿಗ್ರಹಕ್ಕೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿದರು. ಆನಂತರ ಅನೇಕ ವೇದ ಪಂಡಿತರಿಂದ ರುದ್ರಪಾರಾಯಣದೊಂದಿಗೆ ಶ್ರೀ ಶಂಕರಾಚಾರ್ಯರಿಗೆ ರುದ್ರಾಭಿಷೇಕವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತರು ಭಾಗವಹಿಸಿ ಶ್ರೀ ಶಂಕರಾಚಾರ್ಯರ ಕೃಪೆಗೆ ಪಾತ್ರರಾದರು. ನಂದ್ಯಾಲ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಹೋಬಿಲ ನರಸಿಂಹಸ್ವಾಮಿಯವರ ಆಲಯದಲ್ಲಿ ನರಸಿಂಹ ಜಯಂತಿ ಉತ್ಸವಗಳು ಮಂಗಳಕರವಾಗಿ ಪ್ರಾರಂಭವಾದವು. ಈ ಸಂದರ್ಭವಾಗಿ ಮೇಲಿನ ಅಹೋಬಿಲದಲ್ಲಿರುವ
ಚೆಂಚು ಲಕ್ಷ್ಮಿ ಸಮೇತ ಶ್ರೀ ಜ್ವಾಲಾ ನರಸಿಂಹಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ಅಂಕುರಾರ್ಪಣೆ ಆಗಮುಕ್ತವಾಗಿ ಜರುಗಿತು. ಮೇ 11ನೇ ತಾರೀಖಿನವರೆಗೂ ನರಸಿಂಹ ಜಯಂತಿ ಉತ್ಸವವನ್ನು ಪುರಸ್ಕರಿಸಿ ಮೊದಲಿಗೆ ವಿಶ್ವಕ್ಸೇನರವರನ್ನು ತಿರುಚಿಯಲ್ಲಿ ಆಸೀನಗೊಳಿಸಿದ ಅರ್ಚಕರು ತಿರುಬೀದಿ ಉತ್ಸವ ನಿರ್ವಹಿಸಿದರು. ಆನಂತರ ಪುಣ್ಯಾಹವಾಚನ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ವಾಸ್ತುಪೂಜೆ ಇತ್ಯಾದಿ ಕೈಂಕರ್ಯಗಳನ್ನು ನಿರ್ವಹಿಸಿದರು. ಆನಂತರ ಮೃತ್ಸಂಗ್ರಹಣದೊಂದಿಗೆ ಅಂಕುರಾರ್ಪಣೆ ಘಟ್ಟವನ್ನು ಪೂರ್ಣಗೊಳಿಸಿ ಉತ್ಸವವನ್ನು ಪ್ರಾರಂಭಿಸಿದರು. ತಿರುಪತಿ ಅಲಿಪಿರಿಯಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರವು ದಿವ್ಯ ಕಾಂತಿಗಳಿಂದ ಪ್ರಜ್ವಲಿಸಿತು. ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆಗಳು ಜರುಗುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ವೈಶಾಖ ಮಾಸ ಪಂಚಮಿ ತಿಥಿ ಶುಕ್ರವಾರದ ಶುಭ ವೇಳೆ ಅಭಿಷೇಕ ಸೇವೆ ಘನವಾಗಿ ಜರುಗಿತು. ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳಗಳು, ಹಣ್ಣಿನ ರಸಗಳೊಂದಿಗೆ ಅರ್ಚಕರು ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯವನ್ನು ನಿರ್ವಹಿಸಿದರು. ಆನಂತರ ತುಳಸಿ, ಹೂಮಾಲೆಗಳಿಂದ ಅಲಂಕರಿಸಿ ಧೂಪ, ದೀಪ, ನೈವೇದ್ಯಗಳನ್ನು ಸಮರ್ಪಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಭಕ್ತರಿಗೆ ಮುಗ್ಧ ಮನೋಹರವಾಗಿ ದರ್ಶನವಿತ್ತರು. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ಶರಣು ಮೋಹನ ಕೃಷ್ಣ ಪ್ರಭೋ ಸದ್ಗತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಕೋಲಾರ ನಗರದ ಕೋಟೆಯಲ್ಲಿ ಇರುವ ಶಂಕರ ಮಠದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಜಯಂತ್ಯೋತ್ಸವ ವೈಭವದಿಂದ ನಡೆಯುತ್ತಿದೆ. ಈ ನಿಮಿತ್ತ ಮಠದಲ್ಲಿರುವ ಆದಿಶಂಕರಾಚಾರ್ಯರನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ಆದಿಶಂಕರರ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳು ಆದಿಶಂಕರ ಮತ್ತು ಶಾರದಾದೇವಿ ಹಾಗೂ ವಿವಿಧ ದೇವರುಗಳ ವೇಷಭೂಷಣ ನಡೆಯಿತು. ನಂತರ ಆದಿಶಂಕರರ ಉತ್ಸವ ಮೂರ್ತಿಯನ್ನು ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಕಲ್ಯಾಣೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಶ್ರೀ ಅಗಸ್ತೇಶ್ವರ, ಪಾರ್ವತಿ ಹಾಗೂ ಸೀತಾರಾಮರ ಉತ್ಸವ ಮೂರ್ತಿಗಳನ್ನು ಸುಂದರವಾಗಿ ಅಲಂಕರಿಸಿ 2 ಕಲ್ಯಾಣ ವೇದಿಕೆಗಳಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಶಾಸ್ತ್ರೋಕ್ತವಾಗಿ ಗಣಪತಿ ಪೂಜೆ, ಪುಣ್ಯಾಹ ವಾಚನಾದಿ ವಿವಿಧ ಕಲ್ಯಾಣ ಕ್ರತುಗಳೊಂದಿಗೆ ವೈಭವದಿಂದ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು.
ಬಳಿಕ ಅಗಸ್ತೇಶ್ವರ, ಪಾರ್ವತಿ ಮತ್ತು ಸೀತಾರಾಮಚಂದ್ರರ ಮೂರ್ತಿಗಳನ್ನು ಒಂದು ಪೀಠದಲ್ಲಿ ಆಸೀನಗೊಳಿಸಿ ಷೋಡಶೋಪಚಾರಾದಿ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಶಿವ ಕೇಶವರ ಕಲ್ಯಾಣವನ್ನು ಒಂದೇ ವೇದಿಕೆಯಲ್ಲಿ ವೀಕ್ಷಿಸಿ ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ
ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅಕ್ಷಯ ತೃತೀಯ ಪರ್ವದಿನದಂದು ತುಲಾಭಾರ ಸೇವೆ ಜರುಗಿತು. ಈ ಪ್ರಯುಕ್ತ ಭಕ್ತರಿಂದ ಸೇವೆಯ ರೂಪದಲ್ಲಿ ಬಂದ ಚಿನ್ನಾಭರಣದಿಂದ ಮಧ್ವ ಮಂಟಪದಲ್ಲಿ ಸುವರ್ಣ ತುಲಾಭಾರ ಸೇವೆಯನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನೆರವೇರಿಸಿದರು. ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಹಾಗೂ ಪುತ್ತಿಗೆ ಮಠದ ಕಿರಿಯ ಶ್ರೀಗಳಾದ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಸುವರ್ಣ ರಥ ನಿರ್ಮಾಣಕ್ಕೆ ಭಕ್ತರು ದೇಣಿಗೆ ರೂಪದಲ್ಲಿ ನೀಡಿದ್ದ ಚಿನ್ನಾಭರಣವನ್ನು ಮೊದಲು ಶ್ರೀಪಾದರು ಶ್ರೀಕೃಷ್ಣ ಸುವರ್ಣ ತುಲಾಭಾರಕ್ಕೆ ಅರ್ಪಿಸಿದರು. ಆನಂತರ ಅಕ್ಷಯ ತೃತೀಯ ದಿನದಂದು ಭಕ್ತರು ಸೇವೆಯ ರೂಪದಲ್ಲಿ ನೀಡಿದ ಚಿನ್ನಾಭರಣ ನಾಣ್ಯಗಳನ್ನು ತುಲಾಭಾರಕ್ಕೆ ಸಮರ್ಪಿಸಿದರು. ನಂತರ ಶ್ರೀಪಾದರುಗಳು ಅನುಗ್ರಹ ಸಂದೇಶ ನೀಡಿದರು. ಶ್ರೀ ಪುತ್ತಿಗೆ ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ರತೀಶ್ ತಂತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇನ್ನೊಂದು ಇದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಇವತ್ತು ಪರಶುರಾಮ ಜಯಂತಿಯೂ ಆಗಿದೆ. ಪರಶುರಾಮ ಜಯಂತಿಯ ದಿವಸ ದೇವರಿಗೆ ಸುವರ್ಣ ಸಮರ್ಪಣೆ ಯಾಕೆ ವಿಶೇಷ ಹೇಳಿದರೆ, ಧನಸ್ಯ ದೇವತಾ ವಿಷ್ಣು ಜಾಮದಗ್ನ ಅಖಿಲೇಶ್ವರ ಅಂಥೇಳಿ ಆಚಾರ್ಯರೇ ಹೇಳ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ಚಿನ್ನಕ್ಕೆ ದೇವರು ಯಾರು ಅಂದರೆ ಪರಶುರಾಮ. ಜಮದಗ್ನಿ, ಚಿನ್ನ ಅಗ್ನಿ ಹಾಗೆ ಅದು ಹೊಳೆಯುತ್ತದೆ. ಆದ್ದರಿಂದ ಜಾಮದಗ್ನಿ ಅಂದರೆ ಚಿನ್ನದ ಸ್ವರೂಪ, ಪರಶುರಾಮ ದೇವರು ಅಂದರೆ ಚಿನ್ನದ್ದೇ ಸ್ವರೂಪ. ಚಿನ್ನಕ್ಕೆ ಅಭಿಮಾನಿ ದೇವತೆ ಧನಸ್ಯ ದೇವತಾ ವಿಷ್ಣು ಜಾಮದಗ್ನ ಅಖಿಲೇಶ್ವರ ಅಂತೇಳಿ ಶ್ರೀಮದ್ ಆಚಾರ್ಯರು ಪರಶುರಾಮ ದೇವರು ಚಿನ್ನದ ದೇವತೆ ಅಂತ ಹೇಳಿ ಮಹಾಭಾರತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಧರ್ಮರಾಜ ಮತ್ತು ಪಾಂಡವರು ದೊಡ್ಡ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಆದರೆ ಆವಾಗ ಅಶ್ವಮೇಧ ಯಾಗ ಮಾಡಲಿಕ್ಕೆ ಹಣ ಇಲ್ಲ. ಯುದ್ಧದಲ್ಲಿ ಎಲ್ಲ ಹಣ ಖರ್ಚಾಗಿ ಹೋಗಿದೆ. ಇನ್ನು ಪ್ರಜೆಗಳಿಗೆ ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವರಿಗೆ ತುಂಬ ಹಿಂಸೆ ಆಗ್ತದೆ. ಹೇಗೆ ಅಶ್ವಮೇಧ ಯಾಗ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದಾಗ ವೇದವ್ಯಾಸ ದೇವರು ಹೇಳ್ತಾರೆ, ನೀವೇನು ಯೋಚನೆ ಮಾಡಬೇಡಿ, ಯಾರ ಹತ್ರನೂ ಕೇಳಬೇಡಿ, ಪರಶುರಾಮ ದೇವರ ಹತ್ರ ಹೋಗಿ ಕೇಳಿ, ಅವರು ಚಿನ್ನದ ದೇವರು, ಅವರು ಕೊಟ್ಟ ಚಿನ್ನದಿಂದ ಯಾಗವನ್ನು ಮಾಡಿ ಅಂತ ಹೇಳಿ ಹಿಮಾಲಯದಲ್ಲಿರತಕ್ಕಂತಹ ಪರಶುರಾಮ ದೇವರ ಹತ್ತಿರ ಪಾಂಡವರೆಲ್ಲ ಹೋಗಿ ಕೇಳಿದರು. ಅದರಂತೆ ಪರಶುರಾಮ ದೇವರು ಚಿನ್ನದ ಗಣಿಯನ್ನೇ ಪಾಂಡವರಿಗೆ ಕೊಟ್ಟರು. ಪಾಂಡವರು ಎಲ್ಲ ದೊಡ್ಡ ದೊಡ್ಡ ಮೂಟೆಯಲ್ಲಿ ಟನ್ಗಟ್ಟಲೆ ಚಿನ್ನವನ್ನು ಹಿಡ್ಕೊಂಡು ಅವರು ಮತ್ತೆ ಪುನಃ ಹಸ್ತಿನಾಪುರಕ್ಕೆ ಬಂದರು ಅಂತ ಹೇಳಿ ಇತಿಹಾಸ ಇದೆ. ಅದು ಸ್ವರೂಪಳಾಗಿರ್ತಕ್ಕಂಥ ಸೀತೆಯನ್ನು ರಾಮದೇವರಿಗೆ ಅಗ್ನಿದೇವ ಅರ್ಪಣೆ ಮಾಡಿದ ದಿವಸ ಆದ್ದರಿಂದಾಗಿ ಆ ಭಾಗ್ಯದ ಲಕ್ಷ್ಮಿ ಸ್ವರೂಪಳಾದ ಸೀತೆ ಬಂದ ದಿವಸ, ರಾಮದೇವರು ಪಡೆದ ದಿವಸ ಆದ್ದರಿಂದಾಗಿ ಆ ದಿವಸ ಎಲ್ಲರೂ ಕೂಡ ಆ ಲಕ್ಷ್ಮೀ ಸನ್ನಿಧಾನವುಳ್ಳಂತಹ ಸುವರ್ಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಈ ದಿವಸ ನಾನು ನಿಜವಾಗಿಯೂ ಕೂಡ ಈ ಕನಕ ಲಕ್ಷ್ಮೀ ಸ್ವರೂಪಳಾದ ಸೀತಾ ಸ್ವರೂಪಳಾದಂತಹ ಈ ಕನಕವನ್ನು ರಾಮದೇವರಿಗೆ ಅರ್ಪಣೆ ಮಾಡಬೇಕು. ರಾಮಾಭಿನ್ನನಾದಂತಹ ಶ್ರೀಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಿದರೆ ವಿಶೇಷವಾದ ಅಕ್ಷಯ ಫಲ ಸಿಗ್ತಾ ಇದೆ. ಕೃಷ್ಣನಿಗೆ ನಾವು ಏನು ಅರ್ಪಣೆ ಮಾಡಿದರೂ ಕೂಡ ಅದು ಕ್ಷಯವಾಗುವುದಿಲ್ಲ. ಅದರ ಪುಣ್ಯ ಅಕ್ಷಯ ಪುಣ್ಯ ಎಂಬುದು ನಮಗೆ ಸಿಗ್ತದೆ. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಶ್ರೀಪಾದರು ಇವತ್ತು ಕೃಷ್ಣನಿಗೆ
ಸುವರ್ಣ ತುಲಾಭಾರ ಮಾಡಲಿಕ್ಕೆ ಸಂಕಲ್ಪಿಸಿದ್ದಾರೆ. ಕೃಷ್ಣ ಅತುಲಃ, ಕೃಷ್ಣನು ತೂಕಕ್ಕೆ ಸಿಗುವಷ್ಟು ಚಿಕ್ಕ ಭಾರ ಉಳ್ಳವನಲ್ಲ, ಅವನು ತೂಕಕ್ಕೆ ಸಿಗುವುದಿಲ್ಲ. ಅತುಲಃ ಅಂತ ಭಗವಂತನಿಗೆ ಹೆಸರು. ಯಾವ ತಕಡಿಗಿಂದಲೂ ಕೂಡ ಅಳೆಯುವಷ್ಟು ಚಿಕ್ಕ ಭಾರ, ಗುಣಭಾರ ಉಳ್ಳವನು ಪರಮಾತ್ಮ ಅಲ್ಲ. ಬೆಂಗಳೂರಿನ ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿ ಇರುವ ನೂತನವಾಗಿ ನಿರ್ಮಾಣವಾದ ಶ್ರೀ ಕಾಲಭೈರವ ದೇವಸ್ಥಾನದಲ್ಲಿ 40 ದಿನಗಳ ಮಂಡಲಾಭಿಷೇಕ ನೆರವೇರುವುದು. ಈ ನಿಮಿತ್ತ ಸ್ವಾಮಿಗೆ ಕ್ಷೀರ ಹಾಗೂ ಪನ್ನೀರಿನಿಂದ ಅಭಿಷೇಕ ಮಾಡಿ ಅಲಂಕರಿಸಿ ಮಹಾಮಂಗಳಾರತಿ ಬೆಳಗಿದರು. ಕೋಲಾರ ಜಿಲ್ಲೆಯ ಹರಟಿ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ನಿಮಿತ್ತ ಗ್ರಾಮದಲ್ಲಿರುವ ಗ್ರಾಮ ದೇವತೆಗಳ ದೇವಾಲಯಗಳಲ್ಲಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಮ್ಮನವರನ್ನು ದರ್ಶಿಸಿ ಪುಳಕಿತರಾದರು. ಆನೇಕಲ್ ತಾಲೂಕು ಜಿಗಣಿಯಲ್ಲಿ ಇರುವ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶಾಂತಿ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಿದರು. ನಂತರ ಪೂರ್ಣಾಹುತಿಯೊಂದಿಗೆ ಹೋಮವನ್ನು ಪೂರ್ಣಗೊಳಿಸಿದರು. ತದನಂತರ ಶ್ರೀ ಲಕ್ಷ್ಮೀ ದೇವಿಯನ್ನು ವಿವಿಧ ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಧೂಪ ದೀಪಗಳನ್ನು ಬೆಳಗಿದರು. ತದನಂತರ ಶ್ರೀ ಲಕ್ಷ್ಮೀ ದೇವಿಗೆ ಮಹಾ ಮಂಗಳಾರತಿ ಬೆಳಗಿದರು. ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಪಡೆದು ಆನಂದ ಭರಿತರಾದರು. ಪೂಚಂಪಳ್ಳಿ ಬಳಿಯ ಪೊನ್ನಂದೂರು ಗ್ರಾಮದ ಪಚ್ಚೆಯಮ್ಮನ್ ದೇವಾಲಯದ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಕೃಷ್ಣಗಿರಿ ಜಿಲ್ಲೆ ಪೂಚಂಪಳ್ಳಿ ಬಳಿಯ ಪನ್ನಂದೂರು ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಲಾದ ಶ್ರೀ ಮನ್ನಾರ್ ಈಶ್ವರರ ಸಮೇತ ಶ್ರೀ ಪಚ್ಚೆಯಮ್ಮನ್ ಮುನೀಶ್ವರರ ದೇವಾಲಯದ ಕುಂಭಾಭಿಷೇಕ ನಡೆಯಿತು. ಇದಕ್ಕೂ ಮೊದಲು ಗಣಪತಿ ಪೂಜೆಯೊಂದಿಗೆ ಸಮಾರಂಭ ಪ್ರಾರಂಭವಾಯಿತು. ಮೊದಲು ಸಹಸ್ರನಾಮ ಪಾರಾಯಣ, ಷೋಡಶೋಪಚಾರ ಪೂಜೆ, ದಶ ದರ್ಶನಂ, ಮಹಾ ಮಂಗಳ ಆರತಿ ಮತ್ತು ತಿರುವರುತ ಪ್ರಸಾದವನ್ನು ಅರ್ಪಿಸಲಾಯಿತು. ನಂತರ ಮಹಾಪೂರ್ಣಾಹುತಿ ಸಮರ್ಪಿಸಿದರು. ತರುವಾಯ ಯಾಗಶಾಲೆಯಲ್ಲಿ ಪೂಜಿಸಲಾದ ಪವಿತ್ರ ನೀರಿನ ಕಳಶಗಳನ್ನು ಮೇಳ ತಾಳಗಳೊಂದಿಗೆ ಶಿವಾಚಾರ್ಯರು ವೇದ ಮಂತ್ರಗಳನ್ನು ಪಠಿಸುತ್ತಾ ದೇವಾಲಯದ ಗೋಪುರದ ಕಳಶಗಳ ಮೇಲೆ ಪವಿತ್ರ ನೀರಿನಿಂದ ಕುಂಭಾಭಿಷೇಕವನ್ನು ನೆರವೇರಿಸಿದರು. ಸುತ್ತಮುತ್ತಲಿನ ಪ್ರದೇಶದ 1000ಕ್ಕೂ ಹೆಚ್ಚು ಭಕ್ತರು ಇದರಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ದೇವಾಲಯದ ಪರವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ, ತೀರ್ಥಪ್ರಸಾದ ವಿತರಣೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಐಮರೆಡ್ಡಿಹಳ್ಳಿಯಲ್ಲಿ ಇರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಗರ್ಭಗುಡಿಯಲ್ಲಿ ಇರುವ ಸ್ವಾಮಿಯನ್ನು ಸರ್ವಾಲಂಕೃತವಾಗಿ ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಪೂಜೆಯನ್ನು ಮಾಡಿ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಕರೆತಂದು ರಥದಲ್ಲಿ ಆಸೀನ ಮಾಡಲಾಯಿತು. ನಂತರ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಪೆರಿಯನಾಯಕಿ ಆಲಯದಲ್ಲಿ ವಿಶ್ವಶಾಂತಿ ಹಾಗೂ ರೈತರ ಸಮೃದ್ಧಿಗಾಗಿ ದೀಪ ಪೂಜೆಯನ್ನು ನೆರವೇರಿಸಲಾಯಿತು. ಅತ್ಯಂತ ಪುರಾತನ ದೇವಾಲಯವಾದ ಪೆರಿಯನಾಯಕಿ ಅಮ್ಮನ್ ದೇವಾಲಯವು ಅರಿಯಲೂರು ನಗರದಲ್ಲಿ ಇದೆ. ಈ ದೇವಾಲಯದಲ್ಲಿ ಚಿಥರೈ ಮಾಸ ವಾರ್ಷಿಕೋತ್ಸವ ಪೂಜೆಗಳನ್ನು ವೈಭವದಿಂದ ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಆಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ನಿರ್ವಹಿಸಿದರು. ತರುವಾಯ ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕ ದೀಪ ಪೂಜೆಯನ್ನು ನಡೆಸಲಾಯಿತು. ಇದರಲ್ಲಿ 500ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದರು. ತರುವಾಯ ಮಹಾ ಮಂಗಳಾರತಿಯನ್ನು ಬೆಳಗಿ ತೀರ್ಥಪ್ರಸಾದ ವಿತರಣೆ ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಕೋಣನಕುಂಟೆ ಶ್ರೀ ರಾಘವೇಂದ್ರ ಮಠದಲ್ಲಿ ಸಮರ್ಪಣಾ ಸಂಗೀತಂನ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂಗೀತ ಸಮಾರಂಭವನ್ನು ವಿಜಯ ಪದ್ಮ ಸಂಗೀತ ಶಾಲೆ ಹಾಗೂ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ವತಿಯಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀ ಅನಂತ ಪದ್ಮನಾಭರವರ ಆಧ್ವರ್ಯದಲ್ಲಿ ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀ ಎಚ್.ಕೆ. ಸುರೇಶಾಚಾರ್ಯರು, ಶ್ರೀ ಫಣಿಕುಮಾರಾಚಾರ್ಯರು, ವಿದೂಷಿ ಶ್ರೀಮತಿ ಡಾಕ್ಟರ್ ಡಿ ಶಶಿಕಲಾರವರು ಭಾಗವಹಿಸಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುಮಾರು 16 ಮಂದಿ ಸಂಗೀತ ವಿದ್ವಾಂಸರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ ಎಚ್.ಕೆ. ಸುರೇಶಾಚಾರ್ಯರು ಸಂಗೀತದ ಪರಂಪರೆಯ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ, ವೇದಿಕೆಯ ಕೆಳಭಾಗದಲ್ಲಿರುವಂಥ ಮೇಡಮ್ ಅವರು ವಯೋವೃದ್ಧರು ನಿಜ, ಬಹಳ ಅವರು ಉತ್ಸಾಹದಿಂದ ಮಾತಾಡ್ತಾಯಿದ್ರು. ಅವ್ರ ಉತ್ಸಾಹವನ್ನು ನೋಡಿದ್ರೆ ಯುವಕರು ನಾಚಿಕೊಳ್ಬೇಕು. ಆದ್ದರಿಂದ ಸಂಸ್ಕೃತ ಸುಭಾಷಿತ ಹೇಳುವಂತೆ ವಿದ್ಯೆಯನ್ನು ಕಲಿಯೋದಕ್ಕೆ, ವಿದ್ಯೆಯನ್ನು ಹಂಚೋದಕ್ಕೆ ಎಂದೂ ಕೂಡ ವಯಸ್ಸು ಅಡ್ಡಿ ಆಗಲಾರದು. ಯಾರೋ ಗೋಪಿಕಾಸ್ತ್ರೀಯರು ಅಯ್ಯೋ ಕೃಷ್ಣ ಹೊಟ್ಟೋದ ಅಂತ ಜೋರಾಗಿ ಹತ್ತರು. ಹೆಂಗಪ್ಪ ಹತ್ತರು ಅಂದರೆ ಪಕ್ಕದ ಮನೆಯವರು ಯಾಕಯ್ಯ ಹೀಗೆ ಅಳ್ತಾರೆ ಇವರು ಅಂತ ಸಿಟ್ಟು ಮಾಡ್ಕೊಳ್ಬಾರ್ದು. ಆ ರೀತಿಯಾಗಿ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ, ಒಳ್ಳೆ ಸುಸ್ವರವಾಗಿ ಹತ್ತರು ಅಂತಾರೆ. ಅದು ಹೇಗೆ ಹತ್ತರೋ ದೇವರಿಗೆ ಗೊತ್ತದು, ಕೃಷ್ಣನಿಗೆ ಗೊತ್ತು. ಓಂ ನಮೋ ವೆಂಕಟೇಶಾಯ. ಸಮರ್ಪಣ ಸಂಗೀತಂ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸೀಮಿತವಾದ ವೇದಿಕೆ. ಇದು ಒಂದು ಸಂಗೀತದ ಕೈಂಕರ್ಯ ವೇದಿಕೆ ಅಂತ ಹೇಳ್ಬೋದು. ಈ ಕೈಂಕರ್ಯದ ವೇದಿಕೆಯಲ್ಲಿ ನಾವು ಕಳೆದ 2 ವರ್ಷಗಳಿಂದ ಅಂದರೆ 12 ತಿಂಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರ್ತೇವೆ. ಹಾಗೆ ಇಂದು ಈ ಕೋಣನಕುಂಟೆ ರಾಯರ ಮಠ ರಾಘವೇಂದ್ರ ಸ್ವಾಮಿಗಳವರ ದೇವಸ್ಥಾನದಲ್ಲಿ ಕಳೆದ 1 ವರ್ಷಗಳಿಂದ ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ಈ ಸಂಗೀತ ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸಿದ ಎಲ್ಲ ಸಂಗೀತ ಕಲಾವಿದರಿಗೂ
ಒಂದು ಸನ್ಮಾನವನ್ನು ಇವತ್ತು ಏರ್ಪಡಿಸಿಕೊಂಡಿದ್ವಿ. ಈ ಸಂಗೀತ ವೇದಿಕೆಯು ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಸಂಗೀತಾಸಕ್ತರು, ಸಂಗೀತದಲ್ಲಿ ಭಾಗವಹಿಸಿದವರು, ಸಂಗೀತವನ್ನು ಕಲಿತಿರೋರು, ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರು ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ನಡೆಸಿಕೊಂಡು ಬರ್ತಾ ಇದ್ದೇವೆ. ತಾವೆಲ್ಲರೂ ಇದಕ್ಕೆ ತುಂಬ ಹೃದಯ ಸಹಕಾರವನ್ನು ಕೊಡ್ತಾ ನಮ್ಮನ್ನು ಆಶೀರ್ವದಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ವಿಪಂಚಿ ಬಳಗದವರಿಂದ ವೀಣಾವಾದನ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.